ನಮಸ್ತೆ. ಇವತ್ತು ನುಗ್ಗೆಕಾಯಿ ಸಾರನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ರಜನಿ ಅಡುಗೆ ಚಾನಲ್ಗೆ ಸ್ವಾಗತ. ನೋಡಿ, ನುಗ್ಗೆಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ, ಮತ್ತು ಅದರಲ್ಲಿರೋ ಸಿಪ್ಪೆನ ಸಹ ತೆಕ್ಕೊಂಡಿದ್ದೀನಿ. 1 ಕಪ್ ಬೇಳೆ ತೊಗೊಂಡಿದ್ದೀನಿ, 1 ಈರುಳ್ಳಿ, 3 ಟೊಮೊಟೊ ತೊಗೊಂಡಿದ್ದೀನಿ. ಹುಣಸೆಹಣ್ಣ ನೆನೆಸಿ ಇಟ್ಕೊಂಡಿದ್ದೀನಿ. ಉಪ್ಪು, ಖಾರ ಪುಡಿ, ಧನಿಯಾ ಪುಡಿ, ಸಾಂಬಾರ್ ಪೌಡರ್ ಮತ್ತು ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ, ಸ್ವಲ್ಪ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ, ಅದನ್ನು ನಾನು ಇಲ್ಲಿ ತೋರಿಸಿಲ್ಲ ನಿಮಗೆ. ಎಣ್ಣೆನ ತೊಗೊಂಡಿದ್ದೀನಿ ನಾನು. ಒಂದು ಕುಕ್ಕರ್ ತೊಗೊಂಡು ಇದನ್ನೇ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಒಂದು 10ರಿಂದ 20 ನಿಮಿಷದೊಳಗೆ ನಿಮ್ಗೆ ಆಗೋಗುತ್ತೆ. ತೊಗರಿಬೇಳೆ ಹಾಕಿ ಟೊಮೆಟೊಸ್ ಕಟ್ ಮಾಡ್ಕೊಂಡಿರೋದು ಹಾಕ್ತಿದ್ದೀನಿ, ಮತ್ತು ನೀರು ಹಾಕಿ ಮುಚ್ಚಳ ಮುಚ್ಚಿ ಒಲೆ ಮೇಲೆ ಇಡ್ತಾಯಿದ್ದೀನಿ. 1 ಕಪ್ ಹಾಕಿದ್ರೆ ನಾನು 2 ಕಪ್ಪಷ್ಟು ನೀರು ಹಾಕ್ತಿದ್ದೀನಿ. ತುಂಬ ನೀರು ಹಾಕ್ಬಿಟ್ರೆ ಜಾಸ್ತಿ ಉಕ್ಕುತ್ತೆ ವಿಷಲ್ ಬಂದಾಗ. ಒಂದು 3ರಿಂದ 4 ವಿಷಲ್ನ ಕೂಗಿಸ್ಕೊಂಡ್ರೆ ಸಾಕು. ಹೊಸ ಕುಕ್ಕರ್ ಆದರೆ 2 ವಿಷಲ್ ಸಾಕು. ನೋಡಿ, ವಿಷಲ್ ಆಗಿದೆ. ನಾನು ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ನೋಡಿ, ಆಲ್ಮೋಸ್ಟ್ ಬೆಂದಿದೆ. ಇದನ್ನು ಬೇಕಂದರೆ ನೀವು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೋದು. ಈಗ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕಿ ಒಗ್ಗರಣೆ ಸಾಮಾನ ಹಾಕ್ತಿದ್ದೀನಿ. ಸಾಸಿವೆ, ಕಡಲೆಬೇಳೆ, ಕರಿಬೇವು ಎಲ್ಲದನ್ನು ಅದರೊಳಗೆ ಹಾಕ್ತಾಯಿದ್ದೀನಿ. ಎಣ್ಣೆ ಸ್ವಲ್ಪ ಕಾದಿದೆ, ಇವಾಗ ಹಾಕ್ತಾಯಿದ್ದೀನಿ ನಾನು. ಇದೊಂದು ಸ್ವಲ್ಪ ಸೌಂಡ್ ಮಾಡುತ್ತೆ ಚಟಪಟ ಅಂತ. ಆವಾಗ ಆನಿಯನ್ಸ್ನ ಹಾಕಿ ಸ್ವಲ್ಪ ಹೊತ್ತು ತಿರುಗಿಸಿ ಈಗ ಧನಿಯಾ ಪೌಡರು, ಖಾರ ಪುಡಿ, ಸಾಂಬಾರ್ ಪೌಡರ್, ಸಪ್ರೇಟಾಗಿ ಸಿಗುತ್ತೆ ನಿಮಗೆ, ಅದನ್ನು ತೊಗೊಂಡಿದ್ದೀನಿ. ನಾನು ಇಷ್ಟನ್ನೇ ಯೂಸ್ ಮಾಡ್ತೀನಿ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು, ನಿಮ್ಗೆ ಯಾವ್ದು ಈಸಿಯಾಗಿ ಸಿಗುತ್ತೆ ಅದು, ಅಥವಾ ಬೇಕಾದ್ರೆ ಹಾಗೆ ಕೂಡ ಮಾಡ್ಬೋದು. ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆಲಿ ಬೇಯಲಿ ಅಂತ ಬೇಯಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪು ಹಾಕಿ ನುಗ್ಗೆಕಾಯಿನ ಹಾಕ್ತಾ ಇದ್ದೀನಿ ಅದರಲ್ಲಿ. ಇದನ್ನು ಸ್ವಲ್ಪ ಕಲಿಸ್ಕೊಂಡು ಈಗ ಬೇಯಿಸಿಟ್ಕೊಂಡಿರೋ ಬೇಳೆ ಟೊಮೊಟೊನ ನೀರಿನ ಸಮೇತ ಇದಕ್ಕೆ ಹಾಕ್ತಾ ಇದ್ದೀನಿ. ನಿಮ್ಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೋಬೋದು ನೀವು. ನಾನು ಇದಕ್ಕೆ ಬೇಯಿಸ್ಕೊಂಡಿರೋ ಬೇಳೆ ಟೊಮೆಟೊನ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನೆಲ್ಲ ತಿರುಗಿಸಿ, ನೀವು ಬೇಕಂದರೆ ಒಂದು ವಿಷಲ್ನ ಒಗ್ಗರಣೆನ ತೆಗೆದು ಕುಕ್ಕರ್ಗೆ ಹಾಕಿಬಿಟ್ಟು 1 ಅಥವಾ 2 ವಿಷಲ್ನ ಕುಕ್ಕರಲ್ಲೇ ಮಾಡ್ಕೋಬೋದು. ನುಗ್ಗೆಕಾಯಿ ಬೆಂದೋಗುತ್ತೆ. ಅಥವಾ ಪ್ಲೇಟ್ ಮುಚ್ಚಿ ಇದ್ರ ಮೇಲೆ ಬೇಯಿಸ್ಕೋಬೋದು. ಸಣ್ಣನೇ ಉರಿಲಿ ಬೇಯಿಸ್ಕೋಬೇಕು ನುಗ್ಗೆಕಾಯಿನ. ಆಲ್ಮೋಸ್ಟು ಬೆಂದಾದ್ಮೇಲೆ ಮುಟ್ಟು ನೋಡಿ, ಸಾಫ್ಟಾಗಿದ್ದರೆ ಬೆಂದಿದೆ ಅಂತ. ನೋಡಿ, ಎಲ್ಲ ಹಾಕಿ ತಿರುಗಿಸಿದ್ದೀನಿ. ನಾನು ಕುಕ್ಕರ್ಗೆ ಹಾಕಿ 1-2 ವಿಷಲ್ ತೆಗಿತಾ ಇದ್ದೀನಿ, ನುಗ್ಗೆಕಾಯಿ ಬೇಗ ಬೇಯಲಿ ಅಂತ. ಪಾತ್ರೆಯಲ್ಲೇ ಮಾಡಿದ್ರೆ ನಾವು ನೋಡ್ಕೋತಾ ಇರಬೇಕಾಗುತ್ತೆ. ಕುಕ್ಕರ್ ಆದರೆ ಈಸಿ ಆಗುತ್ತೆ ಅಂತ ಕುಕ್ಕರ್ಗೆ ಹಾಕಿ ವಿಷಲ್ ತೆಗೆದಿದ್ದೀನಿ ನಾನು. ನೋಡಿ, ಅದಕ್ಕೆ ಹುಣಸೆಹಣ್ಣು ಹುಳಿ ಸಹ ಹಾಕಿ, ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ಉಪ್ಪು ಸರಿಯಾಗಿದೆಯಾ ಅಂತ ಒಂದು ಸತಿ ಟೇಸ್ಟ್ ನೋಡಿ ನೀವು, ಎಲ್ಲ ಸರಿಯಾಗಿದೆಯಾ ಅಂತ. ಚೆನ್ನಾಗಿ ತಿರುಗಿಸಿ ನೋಡಿ. ಕುಕ್ಕರಲ್ಲಿ ವಿಷಲ್ ಆಗಿದೆ. ನಾನು ಮತ್ತೆ ಪಾತ್ರೆಗೆ ಹಾಕಿದ್ದೀನಿ. ನೋಡಿ, ಕುದೀತಾ ಇದೆ. ಆಲ್ಮೋಸ್ಟ್ ಸಾಂಬಾರಾಗಿದೆ. ನೀವು ಇದನ್ನು ದೋಸೆ, ಇಡ್ಲಿ, ಅನ್ನದ ಜೊತೆ
ತಿನ್ಬೋದು. ಅನ್ನದ ಜೊತೆ ಚೆನ್ನಾಗಿರುತ್ತೆ, ಅಥವಾ ನೀವು ದೋಸೆ ಇಡ್ಲಿ ಜೊತೆ ಸಹ ತಿನ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಆಲ್.